ಆಹ್ವಾನಿಸ್ತೇನೆ. ಹಾಗೆ ಒಬಿಸಿ ಜಿಲ್ಲಾಧ್ಯಕ್ಷರಾದಂಥ ನರಸಿಂಹಾಚಾರ್ಯರು ಸಹ ವೇದಿಕೆಗೆ ಆಹ್ವಾನಿಸ್ತೇನೆ. ಹಾಗೆ ನಾಗಮಂಗಲದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರನವರು ಸಹ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿ. ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾದಂಥ ವೆಂಕಟೇಶಣ್ಣವರು ಸಹ ವೇದಿಕೆಗೆ ಬರಬೇಕು. ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ KL ಆನಂದಣ್ಣವರು ಸಹ ವೇದಿಕೆಗೆ ತುಂಬುವುದರಿಂದ ಆಹ್ವಾನಿಸ್ತೇನೆ. ಹಾಗೆ ಮಂಡ್ಯ ಗ್ರಾಮಾಂತರದ ಅಧ್ಯಕ್ಷರಾದಂಥ ಭೀಮೇಶ್ ಅವರು ಸಹ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿ. ಹಾಗೆ ಶ್ರೀರಂಗಪಟ್ಟಣದ ತಾಲೂಕಿನ ಅಧ್ಯಕ್ಷರಾದಂಥ PLD ರಮೇಶ್ ಅಣ್ಣವರು ಸಹ ವೇದಿಕೆಗೆ ಆಹ್ವಾನಿಸ್ತೇನೆ. ಹಾಗೆ ಟೌನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಟೌನು ಅಧ್ಯಕ್ಷರಾದಂಥ ಎಲ್ಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಸೋಮಶೇಖರು, ಜಗದಳ್ಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ SNT ಸೋಮಶೇಖರು, ಚೆಲುವರಾಜು, ಶೇಖರು, ಬಸಪ್ಪ, ನಾಗಪ್ಪ, ಯಶವಂತು, ಸಮುನಳ್ಳಿ ಮಂಜುನಾಥ್ರವರು ಎಲ್ಲರೂ ಸಹ ವೇದಿಕೆಗೆ ತುಂಬಿರುವುದರಿಂದ ಆಹ್ವಾನಿಸ್ತೇನೆ. ಈ ಸುಂದರ ಭಕ್ತಿ ಪ್ರಧಾನವಾದಂಥ ಶಿವಭಕ್ತ ಬಾಣಾಸುರ ಪೌರಾಣಿಕ ನಾಟಕವನ್ನ ವೇದಿಕೆ ಮೇಲೆ ಆಸನದಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ದೀಪ ಬೆಳಗಿಸುವ ಮುಖೇನ ಚಾಲನೆ ಕೊಡಬೇಕು, ಉದ್ಘಾಟನೆ ಮಾಡಬೇಕು ಅಂತ ತುಂಬಿರುವುದರಿಂದ ಕೇಳ್ಕೊತೀನಿ. ಪುರಸಭೆಯ ಅಧ್ಯಕ್ಷರಾದಂಥ ಎಲ್ಲ ಅಶೋಕಣ್ಣವರು ಸಹ ವೇದಿಕೆಗೆ ಆಹ್ವಾನಿಸ್ತೇನೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿ. भारत माता की, भारतीय जनता पार्टी की। ಎಲ್ರಿಗೂ ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಕೇಸರಿ ಕಲಾ ಬಳಗ ಪಾಂಡುಪುರದ ವತಿಯಿಂದ ಆಯೋಜನೆ ಮಾಡಿರುವಂಥ
ಶಿವಭಕ್ತ ಬಾಣಸೂರು ಅಥವಾ ಉಷಾ ನಿರುದ್ಧ ಪರಿಣಯ ಪೌರಾಣಿಕ ನಾಟಕದಲ್ಲಿ ಭಾಗವಹಿಸಲು ತಮ್ಗೆಲ್ರಿಗೂ ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಬಯಸ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಧನಂಜಯ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಮಣಿಕರ್ಣಿಕಾ ಮೇಡಮ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಮಂಡ್ಯ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀಮತಿ ಮಂಗಳಾ ನವೀನ್ ಅವರೇ, ಮೈಸೂಗರ್ ಫ್ಯಾಕ್ಟರಿಯ ಹಿಂದಿನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಶಿವಲಿಂಗೇಗೌಡ್ರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸ್ನೇಹಿತರಾದಂಥ ಅನಂತ್ ಕುಮಾರ್ ಅವರೇ, ಶ್ರೀರಂಗಪಟ್ಟಣ ತಾಲೂಕು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಪಿ ಹಳ್ಳಿ ರಮೇಶ್ ಅವರೇ, ಮಂಡ್ಯ ಗ್ರಾಮಾಂತರ ಅಧ್ಯಕ್ಷರಾದಂಥ ಸ್ನೇಹಿತರಾದ ಭೀಮೇಶ್ ಅವರೇ, ನಾಮಂಗಲ ತಾಲೂಕು ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರೇ, ವೇದಿಕೆ ಮೇಲಿರುವಂಥ ಸೋಮಶೇಖರ್ ಅವರೇ, ವೆಂಕಟೇಶ್ ಅವರೇ, ಸಂಬನಹಳ್ಳಿ ಮಂಜುನಾಥ್ ಅವರು ಪಾತ್ರಧಾರಿಗಳಿದ್ದಾರೆ. ಇಡೀ ನಮ್ಮ ಎಲ್ಲ ಸ್ನೇಹಿತರು ಸೇರಿ ಬಿಜೆಪಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಇವತ್ತು ಈ ಹಗಲು ಹೊತ್ತಿನ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ಮಹಾಭಾರತ ನಡೆದು ಸುಮಾರು 5,000 ವರ್ಷಗಳ ಹಿಂದೆ ನಡೆದಂತ ಮಹಾಭಾರತ, ಸುಮಾರು 7,000 ವರ್ಷಗಳ ಹಿಂದೆ ನಡೆದಂತ ರಾಮಾಯಣ ಇವತ್ತು ಕೂಡ ಕೇವಲ ಭಾರತದಲ್ಲದಂತೆ ದೂರದ ಇಂಡೋನೇಷಿಯಾ ಇರ್ಬೋದು, ಕಾಂಬೋಡಿಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಇಡೀ ವಿಶ್ವದಲ್ಲಿ ಅಲ್ಲಿ ಬರುವಂತ ಪಾತ್ರಗಳನ್ನ ಇವತ್ತು ಆದರ್ಶವಾಗಿ ಪೂಜಿಸುವಂತ, ಅದೇ ರೀತಿ ನಡ್ಕೊಳ್ಳುವಂತ ಪ್ರಯತ್ನ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇವತ್ತು ನಾಟಕ ಆಡುವಂತದ್ದು ಅಂತಂದ್ರೆ ಒಂದು ಅದರಲ್ಲಿರುವಂತ ಒಳ್ಳೆಯ ಸಂದೇಶವನ್ನ ಮುಂದಿನ ತಲೆಮಾರಿಗೆ ಅದನ್ನ ವರ್ಗಾಯಿಸುವಂತದ್ದು. ಅದೇ ರೀತಿ ಏನು ನಾವು ಕಲಿಕೆ ಸಂದರ್ಭದಲ್ಲಿ 10 ದಿವಸ 20 ದಿವಸ 1 ತಿಂಗಳು 2 ತಿಂಗಳು ಜೊತೆಯಾಗಿ ನಾವು ನಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಯಾಗಿ ಮಾಡಿಕೊಳ್ಳುವಂತ ಸುಸಂದರ್ಭ ಇದಾಗಿದೆ. ಹಾಗಾಗಿ ಇದು ಜಾಸ್ತಿ ಮಾತನಾಡುವಂತ ಹೊತ್ತಲ್ಲ. ಇಲ್ಲಿ ಬರುವಂತ ಎಲ್ಲಾ ಪಾತ್ರಗಳ ಒಳ್ಳೆಯ ಸಂದೇಶವನ್ನ ನಾವು ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಮಾಜವನ್ನ, ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಈ ನಾಟಕದಲ್ಲಿ ಪಾತ್ರ ಮಾಡಿರುವಂತ ಎಲ್ಲಾ ಸ್ನೇಹಿತರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ನಾನು ಈ ಉದ್ಘಾಟನಾ ಸಮಾರಂಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವಂತ ಎಲ್ಲಾ ಗಣ್ಯರಿಗೆ ಮತ್ತೆ ತಮಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ವೇದಿಕೆ ಮುಂದೆ ನಮ್ಮ ಹಿರೇಗೌಡರು ಇದ್ದಾರೆ, ನಮ್ಮ ಇಂದ್ರೇಶ್ ಅವರ ತಾಯಿಯವರು ಇದ್ದಾರೆ. ಅವ್ರಿಗೆಲ್ರಿಗೂ ನಮಸ್ಕಾರವನ್ನ ಹೇಳ್ತಾ ಇಲ್ಲಿರುವಂತ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಉದ್ಘಾಟನಾ ನುಡಿಯನ್ನು ನುಡಿದಂತ ನಿಂಗರಾಜೇಗೌಡರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾಟಕ ವಿಳಂಬ ಆಗ್ತಿರೋದ್ರಿಂದ ದಯವಿಟ್ಟು ಉದ್ಘಾಟನೆಯನ್ನ ಉದ್ಘಾಟನಾ ನುಡಿಯನ್ನು ನುಡಿದಂತ ಸಿ ನಿಂಗರಾಜಣ್ಣವ್ರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಸಣ್ಣ ಸನ್ಮಾನವನ್ನ
ವೇದಿಕೆಗೆ ಬರಬೇಕು ಅಂತ ತುಂಬ ಹೃದಯದಿಂದ ಕೇಳ್ಕೊತೀನಿ. ನಮ್ಮ ಜೊತೆ ಸಹಕಾರದಲ್ಲಿ ಅವರೇ ಹೇಳಿ ಹೇಳ್ಬೇಕು ಮಾತಾಡ್ಬೇಕು ಹೋಗ್ಬೇಕು ಅಷ್ಟೇ ಮನೆಯಲ್ಲೇ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಕೆ.ಸಿ. ನಾರಾಯಣಗೌಡರನ್ನ ತುಂಬ ಹೃದಯದಿಂದ ಈ ಸ್ಟೇಜ್ ಮೇಲೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಆದರಣೀಯರು ಆಗಿರ್ತಕ್ಕಂಥ ಡಾಕ್ಟರ್ ಇಂದ್ರೇಶ್ ಜಿ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೇನೆ. ಹಾಗೆ ಮದ್ದೂರಿನ ಬಿಜೆಪಿ ಮುಖಂಡರು ಆದರಣೀಯರು ಆದಂಥ ಎಸ್.ಬಿ. ಸೋಮಣ್ಣವರು ಸಹ ವೇದಿಕೆಗೆ ಬರಬೇಕು. ಹಾಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಆದರಣೀಯ ಅಶೋಕ್ ಜಯರಾಮ್ಜು ಸಹ ವೇದಿಕೆಗೆ ಆಹ್ವಾನಿಸ್ತೇನೆ. ಹಾಗೆ ಕೆರ್ಪೇಟೆ ಬಿಜೆಪಿಯ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜಣ್ಣವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಬೆಂಗಳೂರು ಇಂಜಿನಿಯರ್ ರಾಮಕೃಷ್ಣ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಹಿರಿಯ ಬಿಜೆಪಿ ಮುಖಂಡರಾದಂಥ ಚಿಕ್ಕಣ್ಣವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿ. ಹಾಗೆ ಮುಖ್ಯ ವೇದಿಕೆ ಕಾರ್ಯಕ್ರಮ ಕಲಾಭಿಮಾನಿಗಳು ಹೋಗ್ಬಿಡಿ ಅಂತ ಹೇಳಿ 5 ನಿಮಿಷದ ವೇದಿಕೆ ಕಾರ್ಯಕ್ರಮ ಇದೆ. ತಾವು ದಯವಿಟ್ಟು ಕೇವಲ 5 ನಿಮಿಷದಲ್ಲಿ ಮುಗಿಸ್ತೇವೆ. ದಯವಿಟ್ಟು ಸಾವಧಾನವಾಗಿ ಕುತ್ಕೋಬೇಕಾಗಿ ತಮ್ಮಲ್ಲಿ ಕಲಾ ಪ್ರೇಕ್ಷಕರಲ್ಲಿ ಮನವಿ. ಹಾಗೆ ನಮ್ಮ ಟೌನ್ ಅಧ್ಯಕ್ಷರಾದಂಥ ಸೋಮಣ್ಣವರು ಸಹ ವೇದಿಕೆಗೆ ಬರಬೇಕು. ಹಾಗೆ OBC ಮೋರ್ಚಾದ ರಾಮಚಂದ್ರ ಅವರು ಸಹ ವೇದಿಕೆಗೆ ಬರಬೇಕು. ಹಾಗೆ ಪ್ರಾಕ್ಟೀಸ್ ಮ್ಯಾನೇಜರ್ ಆದಂಥ ಚಿಟ್ನಳ್ಳಿ ದೇವರಾಜಣ್ಣ, ಬಾಲಣ್ಣ ಮತ್ತು ಮಾದೇವಣ್ಣವರು ಸಹ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಮನವಿ. ಹಾಗೆ ಮಕ್ಕಳ ರಕ್ಷಣಾ ಆಯೋಗದ ಮಾಜಿ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಕೆ. ನಾಗಣ್ಣಗೌಡರು ಸಹ ವೇದಿಕೆಗೆ ಆಹ್ವಾನಿಸ್ತೇನೆ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಧನಂಜಯಣ್ಣವರು ಸಹ ಇಲ್ಲೊಂದು ಚೇರ್ ಹಾಕ್ರಿ. ಹಾಗೆ ಪುರಸಭೆಯ ಉಪಾಧ್ಯಕ್ಷರು ಅಶೋಕಣ್ಣವರು ಸಹ ವೇದಿಕೆಗೆ ಆಹ್ವಾನಿಸ್ತೇನೆ. ಶ್ರೀರಂಗಪಟ್ಟಣದಿಂದ ಬಂದಿರತಕ್ಕಂಥ ಅರಕೆರೆ ಚಂದ್ರವರು ಸಹ ವೇದಿಕೆ ಬರಬೇಕಾಗಿ ಮನವಿ. ಇಲ್ಲ ಚೇರ್ ಕೊಡ್ರಿ, ಕುತ್ಕೊಳ್ರಿ ಸಹ ಚೇರ್ 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 ಕೊಡ್ರಿ. ಆಗಲೇ ಉದ್ಘಾಟನೆ ಕಾಲ ಮಿತಿರೋದ್ರಿಂದ ಉದ್ಘಾಟನೆ ಆಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಮಂತ್ರಿಗಳು ಈ ಸಂಬಂಧಪಟ್ಟಂಗೆ ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಎಲ್ಲ ಕಲಾವಿದರು ಸೇರಿ ಶಿವಭಕ್ತ ಬಾಣಾಸುರ ಎಂಬ ಪೌರಾಣಿಕ ನಾಟಕವನ್ನ ಏರ್ಪಡಿಸಿ ನಮ್ಮ ಮಾಸ್ಟ್ರು ಮತ್ತು ತಪ್ಲಾ ಮಾಸ್ಟ್ರು ಇವರ ಸಂಘಟನೆ ಪ್ರಾಕ್ಟೀಸ್ ಅನ್ನ ಮಾಡಿ 3-6 ತಿಂಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಕೇಸರಿ ಬಳಗ ಪಾಂಡವಪುರ ಇವರುಗಳು ಭಕ್ತಿಪೂರ್ವಕವಾಗಿ
ಈ ನಾಟಕವನ್ನ ಪ್ರಾರಂಭವನ್ನು ಮಾಡಿದ್ದಾರೆ. ಅವ್ರು ಎಲ್ಲರಿಗೂ ನಾನು ಅಭಿನಂದನೆ ವಂದನೆಗಳನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾತಕ್ಕೆ ಅಂತ ಹೇಳಿದ್ರೆ ಕಲಾವಿದರು ತುಂಬಾ ಕಡಿಮೆ ಉಳ್ಕೊಂಡಿರುವಂತದ್ದು. ಅದರಲ್ಲಿ ಇವರು ಪ್ರೀತಿಪೂರ್ವಕವಾಗಿ ಈ ನಾಟಕವನ್ನ ಮಾಡ್ತಾ ಇರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಮತ್ತೆ ನಾನು ಅಭಿನಂದನೆಗಳನ್ನ ಪಾತ್ರಧಾರಿಗಳಿಗೆ ಮತ್ತು ನಮ್ಮ ಮಾಸ್ಟರ್ಗೆ, ತಪ್ಲಾ ಮಾಸ್ಟ್ರು, ಹಾರ್ಮೋನಿಯಂ ಮಾಸ್ಟ್ರು ಮತ್ತು ಸ್ಟೇಜ್ನ ಮ್ಯಾನೇಜರು ಇವರೆಲ್ಲರಿಗೂ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸಹಕಾರವನ್ನು ನೀಡಿ ನಮ್ಮ ಮಂಡ್ಯ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು, ನನ್ನ ಆತ್ಮೀಯರಾದಂತ ಡಾಕ್ಟರ್ ಇಂದ್ರೇಶ್ ಅವರೇ, ಮತ್ತೊಬ್ರು ನನ್ನ ಆತ್ಮೀಯರು ಭಾರತೀಯ ಜನತಾ ಪಕ್ಷದ ಒಬ್ಬ ಮುಖಂಡರು ಹಿರಿಯರಾದಂತ ಸೋಮಣ್ಣ ಅವರೇ, ಮತ್ತು ಮತ್ತೊಬ್ರು ನನ್ನ ಆತ್ಮೀಯರು ಮಂಡ್ಯ ಜಿಲ್ಲೆಯಲ್ಲಿ ಹೆಸರುವಾಸಿಕೆಯನ್ನ ಗಳಿಸಿದವರು ಯಾರು ಇದ್ದಾರೆ ಅಂತ ಹೇಳಿದ್ರೆ ಅವರು ಜಯರಾಮಣ್ಣ ಅಂತೇಳಿ ಈಗಾಗ್ಲೂ ಕೊಂಡಾಡ್ತಾ ಇದ್ದಾರೆ. ಅವರ ಸುಪುತ್ರರಾದಂತ ಅಶೋಕಣ್ಣವರೇ, ಮತ್ತೊಬ್ರು ನಮ್ಮೆಲ್ಲರಿಗೂ ಪಕ್ಷದ ಹಿರಿಯರು ಮತ್ತು ಈಗ ಸರ್ಕಾರದ ಮಕ್ಕಳ ಆಯೋಗದ ಅಧ್ಯಕ್ಷರಾಗಿ ನಮ್ಮ ಇಡೀ ಕರ್ನಾಟಕಕ್ಕೆ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಾದಂತ ನಾಗಣ್ಣ ಅವರೇ ಮತ್ತು ಇಲ್ಲಿ ಉಪಸ್ಥಿತರಾದಂತ ಎಲ್ಲ ಗಣ್ಯರೇ, ಯಾಕೆಂದ್ರೆ ನಮ್ಮ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರೇ, ಗಣ್ಯರೇ, ಎಲ್ಲರ ಹೆಸರನ್ನ ಹೇಳಕ್ ಹೋದ್ರೆ ಅಲ್ಲಿಂದ ಕಲ್ಲು ಬೀಳ್ತವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ ನಾಟಕವನ್ನ ನೋಡಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾರು ಮೆರೀತಾರೆ ಶೀಘ್ರದಲ್ಲಿ ಅವರ ಸರ್ವನಾಶ ಆಗೋದಕ್ಕೆ ಅಂತ ಹೇಳಿದ್ರೆ ಈ ನಾಟಕದ ಒಂದು ನಾವು ಪಾತ್ರವನ್ನ ನೋಡಿದಾಗ್ಲೇ ಅರ್ಥ ಮಾಡ್ಕೋಬೇಕು. ಯಾವಾಗ್ಲೂ ನಾವು ಮೆರಿಯಕ್ ಹೋಗ್ಬಾರ್ದು, ನೆಲದಲ್ಲೇ ನಡಿಬೇಕು. ಭಗವಂತನ ಮತ್ತು ಜನವನ್ನ ನೋಡಿ ನಮ್ಮ ನೆಳ್ಳಿಗೆ ನಾವು ಹಂಚ್ಕೊಂಡು ನಾವು ಬಾಳಿದ್ರೆ ನಾವು ಯಾವಾಗ್ಲೂ ಸದಾ ನೆಲದ ಮೇಲೆ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬೇಗನೆ ಈಗ ತಾವು ಪಾತ್ರವನ್ನ ನೋಡ್ತಾ ಇದ್ದೀರಿ, ಅದೇ ರೀತಿ ನಮ್ಮ ಕತೆ ಆಗುತ್ತೆ ಅಂತೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು. ಮಾತನಾಡಿದಂಥ ಮಾಜಿ ಸಚಿವರಾದಂಥ ನಾರಾಯಣಗೌಡರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಮದ್ದೂರು ಬಿಜೆಪಿ ಮುಖಂಡರು ಆಗಿರ್ತಕ್ಕಂಥ SP ಸೋಮಣ್ಣ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಬೋದು. ಭಾರತೀಯ ಜನತಾ ಪಾರ್ಟಿ ಮೇಲುಕೋಟೆ ಕೇಸರಿ ಬಳಗ ಇವತ್ತು ಆಯೋಜಿಸಿರುವಂಥ ಶಿವಭಕ್ತ ಬಾಣಾಸುರ ಪೌರಾಣಿಕ ನಾಟಕದ ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ನೆಚ್ಚಿನ ನಾಯಕರು, ಮಾಜಿ ಮಂತ್ರಿಗಳು ಆದ ನಾರಾಯಣಗೌಡ್ರೆ, ಭಾರತೀಯ ಜನತಾ ಪಾರ್ಟಿಯ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಆದ ಸ್ನೇಹಿತರು ಆದ ಇಂದ್ರೇಶಣ್ಣ ಅವರೇ, ಒಕ್ಕಲಿಗರ ಸಂಘದ ನಿರ್ದೇಶಕರು ಆದ ಅಶೋಕ್ ಜಯರಾಮ್ರವರೇ, ನಾಗಣ್ಣಗೌಡ್ರೆ, ನಾಗಣ್ಣ ಅವರೇ, ನೆರೆದಿರುವ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರುಗಳೇ ಮತ್ತು ಕಲಾ ಅಭಿಮಾನಿಗಳೇ, ಇವತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೇಸರಿ ಬಳಗ ಒಂದು ಪೌರಾಣಿಕ ನಾಟಕವನ್ನು ಆಯೋಜಿಸಿ ನಮ್ಮ ಏನು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಒಂದಷ್ಟು ಭಕ್ತಿ ಭಾವವನ್ನು ತುಂಬುವುದರಲ್ಲಿ ಶಿವಭಕ್ತ ಬಾಣಾಸುರ ನಾಟಕವನ್ನು ಆಯೋಜಿಸಿದ್ದಾರೆ. ನಮ್ಮ ಧರ್ಮದ ಸಂಸ್ಕೃತಿಯ ಕೆಲವಷ್ಟು ಕಥೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಪಾಂಡವಪುರದಲ್ಲಿ, ಅದರಲ್ಲೂ ಕಲೆಯ ಮೂಲಕ, ಪೌರಾಣಿಕ ಕಲೆಯ ಮೂಲಕ ಕಲೆಯೇ ನಶಿಸಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ನಮಗೆಲ್ಲ ಪೌರಾಣಿಕದ ಕಲಾಸಕ್ತಿಯನ್ನು ಮೂಡಿಸಿ ನಿಮ್ಮನ್ನು ಕೂಡ ಈ ಸ್ಟೇಜಲ್ಲಿ ಹಿಡಿದು ಕೂರಿಸವ್ರೆ ಅಂದರೆ ಅವರ ಕಲೆ ಅಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಶಿವಭಕ್ತ ಬಾಣಾಸುರ
ನಾಟಕವನ್ನು ನಮ್ಮೆಲ್ರಿಗೂ ಉಣಬಡಿಸಿದ್ದಾರೆ. ನಿಜವಾಗ್ಲೂ ಎಲ್ಲ ಕಲಾವಿದರು ನಾವು ಒಂದಷ್ಟೊತ್ತು ನೋಡಿದಾಗ ತುಂಬ ಆಕರ್ಷಕವಾಗಿ ಅವರ ಪ್ರತಿಭೆಯನ್ನು ಹಾಡೇ ಹೆಚ್ಚು ಇರುವಾಗ ಭಕ್ತಿ ಹಾಡುಗಳು ಹೆಚ್ಚಿದೆ. ಅದನ್ನು ಒಂದು ನಮ್ಮಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹಾಡ್ತಾ ತಿಳಿಸ್ಕೊಟ್ಟಾಗ ನಿಜವಾಗ್ಲೂ ಪೌರಾಣಿಕ ಕಥೆಯಲ್ಲಿ ನಮ್ಮ ಸಂಸ್ಕೃತಿಯ ಅಳವಡಿಕೆ ಇದೆ ಅನ್ನೋದಕ್ಕೆ ಆ ಭಕ್ತಿ ಪೂರ್ವಕವಾಗಿ ಅವರು ಅಭಿನಯಿಸೋದಕ್ಕೆ ಅವರೆಲ್ಲರಿಗೂ ಅಭಿನಂದನೆ ತಿಳಿಸಿ ತಾವೆಲ್ಲ ಪ್ರೋತ್ಸಾಹ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸ್ವಾಮಣ್ಣವರಿಗೆ ಧನ್ಯವಾದಗಳನ್ನ ತಿಳಿತಾ ಈಗ ಒಕ್ಕಲಿಗರು ಸಂಘದ ನಿರ್ದೇಶಕರು ಆದರಣೀಯರು ಬಿಜೆಪಿಯವರು ಆದಂಥ ಅಶೋಕ್ ಜಯರಾಮ್ ಅವರು ಮಾತನಾಡಬೇಕು ಅಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಕಳೆದ ವಾರವಷ್ಟೇ ನಮ್ಮ ರಾಜ್ಯ ನಾಯಕರಾದಂಥ ರೈತ ನಾಯಕರಾದಂಥ ಭಾರತೀಯ ಜನತಾ ಪಾರ್ಟಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿ ಕರ್ನಾಟಕದಲ್ಲಿ ಒಂದು ಅಧಿಕಾರಕ್ಕೆ ತಂದಂಥ ನಾಯಕ BS ಯಡಿಯೂರಪ್ಪರವರ ರಾಜಕೀಯ ಜೀವನದ 50 ವರ್ಷದ ಒಂದು ಸಂಭ್ರಮವನ್ನು ಆಚರಿಸಿದ್ವಿ. ಆ ಒಂದು ಆಚರಣೆಯ ಒಂದು ಅಂಗವಾಗಿ ಇವತ್ತು ಪಾಂಡುಪುರದಲ್ಲಿ ಒಂದು ವಿನೂತನ ಪ್ರಯೋಗವನ್ನು ಮಾಡಿ ಅರ್ಥಪೂರ್ಣವಾಗಿ ನಮ್ಮೆಲ್ಲರನ್ನು ಇಡೀ ಸಮಾಜವನ್ನು ಸೇರಿಸುವಂಥ ಕೆಲಸವನ್ನು ಈ ಒಂದು ಪೌರಾಣಿಕ ನಾಟಕ ಶಿವಭಕ್ತ ಬಾಣಾಸುರ ನಾಟಕದ ಮುಖಾಂತರ ಪ್ರದರ್ಶಿಸಿ ನಮ್ಮ ಇಡೀ ತಾಲೂಕೆ ತಿರುಗಿ ನೋಡುವಂತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ನಾಟಕವನ್ನು ಆಯೋಜನೆ ಮಾಡಿದ್ದಾರೆ. ಈ ನಾಟಕದ ಒಂದು ಉದ್ಘಾಟನಾ ವೇದಿಕೆಯಲ್ಲಿ ಇರುವಂಥ ನಿಮ್ಮೆಲ್ಲರ ಹಿರಿಯರಾದಂಥ ಸಿ ನಾರಾಯಣಗೌಡ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಆತ್ಮೀಯರು ಆದಂಥ ಡಾಕ್ಟರ್ ಇಂದ್ರೇಶ್ ಅವರೇ, ಸೋಮಣ್ಣನವರೇ, ನಾಗಣ್ಣಗೌಡ್ರೆ, ಸೋಮಣ್ಣನವರೇ, ನಾಗರಾಜ್ರವರೇ, ಎಲ್ಲ ವೇದಿಕೆಯಲ್ಲಿ ಇರುವಂಥ ಮುಖಂಡರೇ, ಈ ಒಂದು ನಾಟಕವನ್ನು ನೋಡೋಕ್ಕೆ ಬಂದಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಒಂದು ಕಾಲದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ಹೋರಾಟಕ್ಕೆ ಜನರಿಗೆ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಅವ್ರನ್ನೆಲ್ಲರೂ ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ತಿಲಕ್ರವರು ಅಂತ ಸುಮಾರು 120 ವರ್ಷಗಳ ಹಿಂದೆ ಗಣೇಶ ಉತ್ಸವವನ್ನು ಸಾಮೂಹಿಕವಾಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡ್ತಾ ಇದ್ದಂಥದ್ದು. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸಂಘಟನೆ ಅಂತ ಹೇಳಿದ್ರೆ ಕೇವಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ರಾಜಕಾರಣ ಮಾಡೋದ್ರಿಂದಲ್ಲ, ಇಡೀ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ನಾವು ತಾಲೂಕಿನಲ್ಲಿ ಸಂಘಟನೆ ಮಾಡ್ತೀವಿ ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪಾಂಡುಪುರದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಸೇರಿ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಮೊದಲಾಗಿ ಅವರಿಗೆ ಅಭಿನಂದನೆಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಕಾರ್ಯಕ್ರಮಗಳು ಇಡೀ ಜಿಲ್ಲೆನಲ್ಲಾಗಲಿ ಇಡೀ ರಾಜ್ಯವೇ ಇಂಥ ಒಂದು ಕಾರ್ಯಕ್ರಮದಿಂದನೂ ಕೂಡ ನಾವು ಸಂಘಟನೆಯನ್ನು ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮುನ್ನಡಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇನ್ನೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಯಾರಿಗೂ ಕೂಡ ಒತ್ತಡ ಇರದೇನೆ ಇವತ್ತು ಕಾರ್ಯಕರ್ತರೇ ಈ ಒಂದು ಕಾರ್ಯಕ್ರಮ ಸುಮಾರು ನನಗೆ ಗೊತ್ತಿರೋ ಹಂಗೆ ಒಂದು ಕನಿಷ್ಠ ಪಕ್ಷ ಒಂದು 5 ಲಕ್ಷವರೆಗೂ ಖರ್ಚಾಗಿದೆ. ಅವೆಲ್ಲವನ್ನೂ ಅವರೇ ಬರೆಸುವಂಥ ಕೆಲಸವನ್ನು ಕೂಡ ಯಾರಿಗೂ ಒತ್ತಡ ಹೇರದೇನೆ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಇಡೀ ತಾಲೂಕು ಜನ ತಿರುಗಿ ನೋಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ, ಇವತ್ತು ಕಲೆ ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿದ್ದೆ ಮೊದಲು ನಮಗೆ TV ಅಥವಾ ದೊಡ್ಡ ಥಿಯೇಟರು ಇವೆಲ್ಲ ಬಂದಮೇಲೆ ಈ ಪೌರಾಣಿಕ ಕಲೆ ನಶಿಸಿ ಹೋಗುತ್ತೇನೋ ಅಂತೇಳಿ. ಆದರೆ ಇವತ್ತಿಗೂ ಕೂಡ ನಮ್ಮ ಮನೆಗಳಲ್ಲಿ ಸುಮಾರು ಕಡೆ ನಾವು TV ಬಿಟ್ಟು ಇವತ್ತು ಮೊಬೈಲ್ಗೆ ಬಂದಿದ್ದೀವಿ, ಥಿಯೇಟರ್ ಬಿಟ್ಟು OTTನಲ್ಲಿ ನೋಡ್ತೀವಿ. ಆದರೆ ಈ ಪೌರಾಣಿಕ ಕಲೆ ಅನ್ನುವಂಥದ್ದು ಇವತ್ತಿಗೂ ಕೂಡ ನಮ್ಮ ಜೊತೆಗಾರರು, ನಮ್ಮ ಸಮಾನ ವಯಸ್ಕರು, ನಮ್ಗಿಂತ ಇನ್ನು ಕಿರಿಯರು ಈ ನಾಟಕ ಕಲೆಯನ್ನು ಕಲಿತು ನಮ್ಮ ಮುಂದೆ ಪ್ರದರ್ಶನವನ್ನು ಮಾಡ್ತಾ ಇರೋದು ನೋಡ್ತು ಅಂತ ಹೇಳಿದ್ರೆ ಇನ್ನೂ 106 ವರ್ಷ ಈ ಕಲೆ ಖಂಡಿತವಾಗ್ಲೂ ಜೀವಂತವಾಗಿರ್ತದೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆ ಅದಕ್ಕೆ ತವರೂರಾಗಿರ್ತದೆ ಅಂತ ಹೇಳ್ತಾ ನಾಟಕವನ್ನು ಆಯೋಜನೆ ಮಾಡಿದಂಥ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಇವತ್ತು ಡಾಕ್ಟರ್ ಇಂದ್ರೇಶ್ ಅವರಿಗೆ ಒಂದು
ತಿಂಗಳ ಹಿಂದ್ಗಡೆ ಒಂದು ಸೊಂಟದ ಮರು ಶಸ್ತ್ರಚಿಕಿತ್ಸೆ ಆಗಿದೆ. ಈ ಆಪರೇಷನ್ ಮಧ್ಯದಲ್ಲೂ ಕೂಡ ಕಾರ್ಯಕರ್ತರ ಕೈ ಬಿಡಬಾರ್ದು, ಅವ್ರಿಗೆ ಪ್ರೋತ್ಸಾಹನ ತುಂಬಬೇಕು, ಶಕ್ತಿಯನ್ನು ತುಂಬಬೇಕು ಅಂತೇಳಿ ಮೊದಲ ಬಾರಿಗೆ ಆಪರೇಷನ್ ಆದಮೇಲೆ ಮನೆಯಿಂದ ಹೊರಗಡೆ ಬಂದು ಇವತ್ತು ನಿಮ್ಮೆಲ್ಲರ ಜೊತೆ ಕೂತು ಇವತ್ತು ನಾಟಕವನ್ನು ನೋಡ್ತಾ ಇದ್ದಾರೆ. ಅವ್ರಿಗೂ ಕೂಡ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಚೇತರಿಕೆ ಆಗಲಿ. ಈ ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಾವೆಲ್ಲರೂ ಸೇರಿ ಇನ್ನೂ ಬಲಶಾಲಿಯಾಗಿ ಗಟ್ಟಿಯಾಗಿ ಕಟ್ಟೋಣ ಅಂತ ಹೇಳ್ತಾ ಕಾರ್ಯಕ್ರಮನ ಆಯೋಜನೆ ಮಾಡಿದ ಎಲ್ಲ ಬಂಧುಗಳಿಗೂ ನಮಸ್ಕರಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ನಾಟಕ ಮಂಡಳಿಗೆ ಬಂದು ಮಾತನಾಡಿ ಈ ಪ್ರೋತ್ಸಾಹವನ್ನು 15,000 ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಈ ನಾಟಕ ಮಂಡಳಿಯಿಂದ ಮತ್ತು ಮೇಲುಕೋಟೆ ಭಾಜಪ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನಮ್ಮ ರಾಜ್ಯ BJP ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಪ್ರೀತಮ್ ಗೌಡರು ಬರಬೇಕಿತ್ತು, ಕಾರಣಾಂತರದಿಂದ ಕೆಲಸದ ಒತ್ತಡದಿಂದ ಬಂದಿಲ್ಲ. ಅವ್ರ ಪರವಾಗಿ ಬಂದಿರತಕ್ಕಂಥ ಚಂದ್ರನ್ರವರು ಶ್ರೀರಂಗಪಟ್ಟಣ ಇಲ್ಲಿಂದ ಆಗಮಿಸಿದ್ದಾರೆ. ಅವರು ಈ ನಾಟಕ ಮಂಡಳಿಗೆ ಸುಮಾರು 1 ಲಕ್ಷ ರೂಪಾಯಿ ಪ್ರೋತ್ಸಾಹ ಹಣವನ್ನು ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಇಂದ್ರೇಶ್ ಅವ್ರು ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಸಣ್ಣ ಬದಲಾವಣೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ವೇದಿಕೆ ಗಣ್ಯರು ಮಾತನಾಡಿದ್ದಾರೆ. ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಈ TV ಮೀಡಿಯಾದ ಈ ಯುಗದಲ್ಲೂ ಕೂಡ ಈ ಭಾಗದಲ್ಲಿ ನಾವು ನಾಟಕ ಆ ಸಂಸ್ಕೃತಿಯನ್ನು ಉಳಿಸ್ತಾ ಇರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಅನೇಕ ವಾದ್ಯಗೋಷ್ಠಿಯ ಮಾಸ್ಟರ್ಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಶಿಸಿ ಹೋಗ್ತಾ ಇರ್ತಕ್ಕಂಥ ಕಲೆಯನ್ನು ಇವತ್ತು ಉಳಿಸ್ತಾ ಇದ್ದಾರೆ. ಕಲೆಯ ಜೊತೆಗೆ ಈಗಾಗಲೇ ಸನ್ಮಾನ್ಯ ನಾರಾಯಣಗೌಡರು ಹೇಳಿದಾಗೆ ವ್ಯಕ್ತಿ ಎಂತಹ ದೊಡ್ಡವನಾದರೂ ಕೂಡ ಸಂಸ್ಕಾರ ಅನ್ನೋದೊಂದು ಇಲ್ಲದಿದ್ದರೆ ಅವನು ಎಲ್ಲಿ ಬೇಕಾದರೂ ಬಿದ್ದೋಗ್ತಾನೆ. ಇವತ್ತು ಬಾಣಾಸುರ ಎಂಥ ಶಕ್ತಿವಂತ ಆದರೂ ಕೂಡ ಅವನಲ್ಲಿ ಮಾಡಿದಂಥ ಕೆಟ್ಟ ಒಂದು ವಿದ್ಯೆಗಾಗಿ ಅವನು ಮುಳುಗುವಂಥ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಪ್ರತಿಯೊಂದು ಪೌರಾಣಿಕ ಕೇವಲ ಒಂದು ನಾಟಕ ಅಲ್ಲ, ಅದು ನಮ್ಮ ಬದುಕಿಗೆ ಒಂದು ಕನ್ನಡಿ. ಇವತ್ತು ಈ ಧರ್ಮ, ಈ ಸಂಸ್ಕೃತಿ, ಸಂಸ್ಕಾರ ಉಳಿಬೇಕು ಅಂತ ಹೇಳಿದರೆ ಅನೇಕ ನಾಟಕಗಳು, ಕಥೆಗಳು, ಪುರಾಣಗಳು ನಮ್ಗೆ ಇವತ್ತು ಕೂಡ ಸಾಕ್ಷಿ ಇದೆ. ಇಂಥ ಒಂದು ಪೌರಾಣಿಕ ನಾಟಕಗಳನ್ನು ಮುಂದಿನ ಪೀಳಿಗೆಗೆ ನಾವು ನೀತಿನಾಗಿ ಕಲಿಸ್ತಾ ಇರ್ತಕ್ಕಂಥ ಎಲ್ಲ ವಾದ್ಯಗೋಷ್ಠಿಯವರಿಗೆ, ನಮ್ಮೆಲ್ಲ ಕಲಾವಿದರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪಾಂಡವಪುರದಲ್ಲಿ ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಎಲ್ಲ ಮುಂದೆ ಕೂತ್ಕೊಂಡು ಕುರುಕ್ಷೇತ್ರ ಆಡಿದರು, ಅವರೆಲ್ಲರೂ ಇಲ್ಲೇ ಕೂತಿದ್ರು ತುಂಬ ಇದರಿಂದ. ನಾಟಕ ಅಂದರೆ ನಾವೆಲ್ಲ ಬೇರೆ ಹಳ್ಳಿಗಳಿಗೆ ಹೋಗಿ ಬೆಳಗಾನ ನಾಟಕ ನೋಡ್ತಾ ಇದ್ದು. ಇವತ್ತು ನಾವು ಸಾಮ್ಯನ ಹಾಕ್ಕೊಂಡು ಆಗಲೊತ್ತು ಜನ ಬರಲ್ವೇನೋ ಅನ್ನೋ ಭಯದಿಂದ ನಾವು ನೋಡ್ತಾ ಇದ್ದೀವಿ. ಯಾವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮರಿತೇವೋ ಅವತ್ತು ಅನೇಕ ಕೆಟ್ಟ ವಿದ್ಯೆಗಳು ನಮ್ಮನ್ನು ಆವರಿಸ್ತವೆ. ಒಳ್ಳೆಯದಕ್ಕೆ ಹೋದರೆ ನಾವು ಕೆಟ್ಟದಕ್ಕೆ ಹೋಗೋಂಥದ್ದು ಕಡಿಮೆ ಆಗುತ್ತೆ. ಹಾಗಾಗಿ ಈ ನಾಟಕ ಕಲೆ ಆ ಒಂದಿನ ಅರ್ಥ ಅದನ್ನು ಯಾವತ್ತೂ ನಾವೆಲ್ಲ ಸೇರಿ ಕಾಪಾಡಬೇಕು ಅಂತ ಹೇಳ್ತಾ, ತುಂಬ ನಾಟಕ ತುಂಬ ಚೆನ್ನಾಗಿ ಅದ್ಭುತವಾಗಿ ನಮ್ಮೆಲ್ಲ ಸ್ನೇಹಿತರುಗಳು ಮಾಡ್ತಾ ಇದ್ದಾರೆ. ಅವರ ಕಲೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ವೇದಿಕೆ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾಗನಗೌಡರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಇಂದ್ರೇಶ್ ಅವರು ಮಾತನಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಇತ್ತೀಚೆಗಷ್ಟೇ ಅವರ ಮಗಳ ಮದುವೆ ಬೆಂಗಳೂರಲ್ಲಾಯಿತು. ಅವರ ಮಗಳ ಮದುವೆ ಅರತಕ್ಷತೆಯನ್ನು ಸ್ವಕ್ಷೇತ್ರದಲ್ಲಿ ನಾನು ನಮ್ಮೆಲ್ಲ ಏನು ಅಲ್ಲಿ ಇರುವಂಥ ಕಾರ್ಯಕರ್ತರು ಸಮ್ಮುಖದಲ್ಲಿ ಮಾಡಬೇಕು ಅಂತೇಳಿ ಕಳೆದ 1 ವಾರದಿಂದನೂ ಕೂಡ ನಾರಾಯಣಗೌಡರು ಪ್ರತಿ ಗ್ರಾಮಕ್ಕೂ ತೆರಳಿ ಅವರ ಮಗಳ ಮದುವೆ ಅರತಕ್ಷತೆ ಕಾರ್ಯಕ್ರಮಕ್ಕೆ ಪ್ರತಿ ಊರಿಗೂ ಹೋಗಿ ಎಲ್ಲರನ್ನೂ ಆಹ್ವಾನ ಮಾಡ್ತಾ ಇದ್ದಾರೆ. ಆ ಒತ್ತಡದ ಮಧ್ಯೆನೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಗೌರವಿಸುತ್ತಾ, ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಮದ್ದೂರಿನ ಮುಖಂಡರಾದಂಥ SP ಸ್ವಾಮಿಯವರು, ಮನ್ಮೂಲ್ನ ನಿರ್ದೇಶಕರಾಗೂ ಕೂಡ ಇತ್ತೀಚೆಗಷ್ಟೇ ಅವರು ಗೆದ್ದಿದ್ದಾರೆ. ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ರೈತರ ಪರವಾಗಿ
ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಎಸ್ ಟಿ ಜಯರಾಮರವರ ಸುಪುತ್ರರು, ನನ್ನ ಆತ್ಮೀಯ ಸ್ನೇಹಿತರು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಅಶೋಕಣ್ಣವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರಾದಂಥ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂಥ ಹಿರಿಯರಾದಂಥ ನಾಗಣ್ಣಗೌಡ್ರೆ, ಕ್ಯಾರ್ಪೇಟೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ನಾಗರಾಜಣ್ಣವರೇ, ನಮ್ಮ ನಗರ ಘಟಕದ ಅಧ್ಯಕ್ಷರಾದಂಥ ಸೋಮಶೇಖರ್ ಅವರೇ, ಮಾಜಿ ಪುರಸಭೆ ಉಪಾಧ್ಯಕ್ಷರಾದಂಥ ಅಶೋಕಣ್ಣವರೇ, SNT ಸೋಮಶೇಖರ್ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಮಣ್ಣವರ ಸಾರಥಿಯಾಗಿ ಬಂದಿರುವಂಥ ಚಂದು ಅಣ್ಣವರೇ, ನಮ್ಮ ಯುವ ಮುಖಂಡರಾದಂಥ ರಾಮಕೃಷ್ಣ ಅವರೇ, ಹರೀಶ್ ಅಣ್ಣವರೇ, ಹಿಂದೆ ಕುಳಿತಿರೋಂಥ ಹಿರಿಯರಾದಂಥ ಚಿಕ್ಕಣ್ಣವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ದೇವರಾಜಣ್ಣ, ಸುಮಾರು ಜನ ವೇದಿಕೆ ಮೇಲಿದ್ದಾರೆ. ಮತ್ತು ವೇದಿಕೆ ಮುಂಭಾಗ ಇವತ್ತು ಕ್ರಿಕೆಟ್ನ ಮ್ಯಾಚ್ ಇದೆ. ಟಿವಿಯಲ್ಲಿ ಸಂಜೆ ಆದರೆ ತುಂಬ ಜನ ಸರಿಗಮಪ ಆಗ್ಬೋದು, ಅಥವಾ ಬೇರೆ ಬೇರೆ ಧಾರಾವಾಹಿಗಳಿಗೆ ಅಡಿಕ್ಟ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಕೂತರೂ ಕೂಡ ಮೊಬೈಲ್ ಇಟ್ಕೊಂಡು ಯಾವುದೇ ಮದುವೆ ಸಮಾರಂಭಕ್ಕೆ ಹೋದ್ರೂ ಕೂಡ, ಯಾವುದೇ ಫಂಕ್ಷನ್ಗೆ ಹೋದ್ರು, ನಾವು ಮನೇಲಿ ಕೂತಿದ್ರು ಕೂಡ ಮೊಬೈಲ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗೋಗಿರೋಂಥ ಸಮಯದಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕವನ್ನು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ವೇದಿಕೆ ಮುಂಭಾಗ ಕುಳಿತಿರೋಂಥ ಎಲ್ಲ ನನ್ನ ತಂದೆ ತಾಯಿಂದಿರಿಗೆ ಎಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಮಣ್ಣಿನ ಗುಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಯಾವ ಜಿಲ್ಲೆಯಲ್ಲಿ ಸಿನಿಮಾಗಳು 50 ದಿನ 100 ದಿನ ಓಡಿದ್ರು ಪರವಾಗಿಲ್ಲ, ಆ ಫಿಲಮ್ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗೋದಿಲ್ಲ. ಅದೇ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ, ನಮ್ಮ ಮಂಡ್ಯ ಜಿಲ್ಲೆಯ ಜನ ಒಂದ್ಸರಿ ಅವ್ರನ್ನ ಕೈ ಹಿಡಿದು ಪ್ರೋತ್ಸಾಹ ಮಾಡಕ್ಕೆ ಶುರು ಮಾಡಿ ಬರೀ 50 ದಿವಸ ಆ ಫಿಲಮ್ ಓಡಿದ್ರು ಕೂಡ ಆ ಚಲನಚಿತ್ರದ ನಾಯಕ ಆಗ್ಬೋದು ಅಥವಾ ನಾಯಕಿ ಆಗ್ಬೋದು, ಇಡೀ ಕರ್ನಾಟಕದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಹೆಸರು ಮಾಡೋಂಥದ್ದನ್ನ ತಾವೆಲ್ಲರೂ ನೋಡಿದಿರಿ. ಅದಕ್ಕೆ ಅದರದೇ ಆದ ಇತಿಹಾಸ ಇದೆ. ಮಂಡ್ಯ ಜಿಲ್ಲೆನಲ್ಲಿ ಕಲಾವಿದರಿಗೆ ಅತ್ಯಂತ ಹೆಚ್ಚು ಪ್ರೋತ್ಸಾಹಿಸ್ತಾ ಇವತ್ತೇನು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕೇಸರಿ ಕಲಾ ಬಳಗದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತೇನು ಶಿವಭಕ್ತ ಬಾಣಾಸುರ ಅನ್ನೋ ನಾಟಕವನ್ನು ಅತ್ಯದ್ಭುತವಾಗಿ ಇವತ್ತು ವೇದಿಕೆ ಮೇಲೆ ವರ್ಣರಂಜಿತ ಉಡುಗೆ ತೊಡುಗೆಗಳನ್ನ ತೊಟ್ಟು ತುಂಬ ಅತ್ಯದ್ಭುತವಾಗಿ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ಪ್ರದರ್ಶನ ಇನ್ನೂ ಮುಂದುವರಿಲಿ, ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ನಾನು ಹೆಚ್ಚು ಮಾತನಾಡೋದಿಲ್ಲ. ಇಲ್ಲಿ ಕುಳಿತಿರೋರು ಯಾರು ಕೂಡ ಒಬ್ಬರು ಮೊಬೈಲ್ ಇಟ್ಕೊಳ್ದಂತೆ ಇವತ್ತು ಈ ನಾಟಕವನ್ನು ನೋಡಬೇಕು ಅಂತೇಳಿ ಸಮಾಧಾನ ಚಿತ್ತವಾಗಿ ತಾವೆಲ್ಲ ಕುಳಿತಿದ್ದೀರಿ. ಒಂದು ಈ ಸ್ಟೇಜ್ ಮೇಲೆ ನಾನು ಭರವಸೆ ಕೊಡ್ತೀನಿ, 1 ವರ್ಷನೂ ನಿಲ್ದಂತೆ ಇನ್ನ ಇದು ಶುಭಾರಂಭ ಆಗಿದೆ. ಪ್ರತಿ ವರ್ಷನೂ ಕೂಡ ಈ ರೀತಿ ಒಂದು ಪೌರಾಣಿಕ ನಾಟಕ ಪ್ರತಿ ವರ್ಷ ನಮ್ಮ ಕೇಸರಿ ಕಲಾ ಬಳಗದಿಂದ ಖಂಡಿತ ನಡೀತದೆ ಅನ್ನೋ ಒಂದು ವಿಶ್ವಾಸವಾದ ಮಾತುಗಳನ್ನ ನಾನು ಹೇಳ್ತಾ, ಇವತ್ತು ನಡೆಸಿರೋಂಥ ಎಲ್ಲ ಪಾತ್ರಧಾರಿಗಳಿಗೆ, ಇಲ್ಲಿರೋಂಥ ತಬ್ಲಾ ಮಾಸ್ಟರ್ಗಳಿಗೆ, ಎಲ್ಲ ಕುಳಿತಿರುವಂಥ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಾನು ವಂದನೆ ಅಭಿನಂದನೆಗಳನ್ನ ತಿಳಿಸ್ತಾ ನನಗೆ ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಒಂದು ಸಣ್ಣ ಸನ್ಮಾನ ಮಾನ್ಯ ಮಾಜಿ ಸಚಿವರು ನಾರಾಯಣಗೌಡರು ಸಾಹೇಬ್ರಿಗೆ. ಬರ್ರಿ ಬರ್ರಿ, ಒಂದು ನಿಮಿಷ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ
ಬದಲಾವಣೆ. ಮದ್ದೂರು ನಾಯಕರಾಗಿರ್ತಕ್ಕಂಥ ಶ್ರೀಯುತ SP ಸೋಮಣ್ಣವ್ರಿಗೆ ಒಂದು ಸನ್ಮಾನ. ಬೇಗ ಬೇಗ ಬೇಗ. ಹಾಗೆ ಮತ್ತೋರ್ವರು ಒಕ್ಕಲಿಗರ ಸಂಘದ ನಿರ್ದೇಶಕರು, ನಮ್ಮ ಪಕ್ಷದ ಮುಖಂಡರು ಆದಂಥ ಅಶೋಕ್ ಜಾರಮಣ್ಣವರು ಸಹ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತೇನೆ. ಕವರ್ ಕೊಡಿ ಮುಂದೆ. ಹೇಳ್ತೇನೆ ಅದು ಮುಗ್ದಾದ್ಮೇಲೆ ರೆಡಿಯಾ. ಮತ್ತೋರವರು ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀಯುತ ನಾಗಣ್ಣಗೌಡರಿಗೂ ಕೂಡ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಬನ್ನಿರಿ ಬನ್ನಿ. ಹಾಗೆ ನಮ್ಮ ಚನ್ನನಗೌಡರು ಆಸನರಿದ್ದಾರೆ, ಅವರು ಕೂಡ ಒಂದು ಈ ಮಂಡಲದ ವತಿಯಿಂದ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಕೇರ್ಪೇಟೆಯ ಭಾಜಪದ ಅಧ್ಯಕ್ಷರಾದಂಥ ನಾಗರಾಜಣ್ಣವ್ರಿಗೂ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಮನವಿ. ಕೊಡ್ರಿ ನಾಗರಾಜಣ್ಣಗೆ ಕೊಡಿ. ಇನ್ನೊಂದು ರೊಟ್ಟಿ ಮಾಡ್ಕೊಳ್ಳಿ. ಜಿಲ್ಲಾಧ್ಯಕ್ಷರು ರೊಟ್ಟಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಇಂದ್ರೇಶ್ ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಭಾರತ್ ಮಾತಾ ಕಿ. ಹಾಗೆ ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಅಶೋಕಣ್ಣವ್ರಿಗೂ ಸಹ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಸರ್, ಮುಂದೆ ಬನ್ನಿ. ಆಗಿದೆ. ರಾಮಕೃಷ್ಣ ಸಾಹೇಬರು ಇಂಜಿನಿಯರು, ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ಹಾಗೆ ನಮ್ಮ ಟೌನು ಭಾಜಪದ ಅಧ್ಯಕ್ಷರಾದಂಥ ಸೋಮಣ್ಣವ್ರಿಗೂ ಸಹ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ತೇನೆ. ಹಾಗೆ ದೇವರಾಜಣ್ಣ ಮತ್ತೆ ಮಾದೇವಣ್ಣ ಎಲ್ಲರೂ ವೇದಿಕೆ ಡ್ರಾಮಾ ಮಾಸ್ಟರ್ ಆದಂಥ ಶ್ರೀಯುತ ಶ್ರೀಧರ್ ಮಾಸ್ಟರ್ಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ ಬನ್ನಿ 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 ಬನ್ನಿ. ಹಿಂಗೆ ಬರ್ಬೋದಾ? ಎಲ್ಲ ಮೇಕ್ ಬಂದ್ಬಿಡಿ ಸರ್. ಹೇಳಿದ್ವಿ ತಳ್ರಿ 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 ಇಟ್ಕೋ ತಗೋ. ಇನ್ನೇನೇನು ಕೂಡ ಇನ್ನೇನಾರು ಅಷ್ಟೇ ಕೊಡ್ರಿ. ಚಿಕ್ಕಾಡೆ ಜೀವನ್ರವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿ.
ಗುತ್ತಿಗೆದಾರರಾದಂಥ ಕೇಶವಮೂರ್ತಿ ಮತ್ತು ನಾಗೇಶ್ವರವರು ಈ ಕೇಸರಿ ಕಲಾ ಬಳಗಕ್ಕೆ ಸುಮಾರು 10,000 ಪ್ರೋತ್ಸಾಹಧನವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಈ ವೇದಿಕೆಗೆ ಬಂದು ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಹಾಗೆ ಪರಮೇಶ್ವರ್ ಅವರು ಬನ್ನಂಗಾಡಿ ಅವರು ಸಹ ಕಲಾ ಬಳಗಕ್ಕೆ ಪ್ರೋತ್ಸಾಹಧನವನ್ನು ನೀಡಿಸ್ತಾರೆ. ಅವ್ರಿಗೂ ವೇದಿಕೆಗೆ ಆಹ್ವಾನಿಸ್ತೇನೆ. ಈಗ ಕೊಟ್ಟರೆ ಈಗಲೇ ಹೇಳ್ಬಿಡ್ತೀವಿ. ಹೇಳ್ಬಿಡು 5,000 ಹಾಕ್ಬಿಡು. ನಮ್ಮ ಪಾಂಡವಪುರ ಟೌನ್ ಸೋಮಣ್ಣ, ಭಾಜಪದ ಟೌನ್ ಅಧ್ಯಕ್ಷರು, ನಗರಾಧ್ಯಕ್ಷರಾದಂಥ ಸೋಮಣ್ಣವರು 5,000 ಕೇಸರಿ ಕಲಾ ಬಳಗಕ್ಕೆ ಪ್ರೋತ್ಸಾಹಧನವಾಗಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೋಮಶೇಖರ್ 5,000 ಹಾಗೆ ಸೋಮಶೇಖರ್ ಸರ್ ತಮ್ಮದು ಕೊಟ್ನಲ್ಲ ಆಗ್ಲೇ ಹೇಳಿದ್ನಲ್ಲ. ಹೇಳಿದ್ರ ನೀವು? ಹೇಳಿದೆ. ಬಿಡಿ ಇರ್ಲಿ ಬಿಡಿ. ಅಮೃತಿ ಅಲ್ಗೇಗೌಡರು ಕರೀಬೇಕಾ? ಅಮೃತಿ ಹಲ್ಗೇಗೌಡರು ದಯವಿಟ್ಟು ವೇದಿಕೆ ಬರಬೇಕಾಗಿ ಮನವಿ. ಸೋಮಶೇಖರ್ ಒಂದು ಸಣ್ಣ ಬದಲಾವಣೆ ಅಂತ ಹೇಳಿ ಸರ್. ಒಂದು ಹೇಳ್ಬಿಡು ಅನ್ನಿಸ್ ಸ್ವಲ್ಪ ಬಲವಂತ ಹೇಳ್ತೀವಿ. ನಮ್ಮ ಜಗದಳ್ಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ SNT ಸೋಮಶೇಖರ್ ಅವರು ಕೇಸರಿ ಕಲಾ ಬಳಗಕ್ಕೆ 10,000 ರೂಪಾಯಿಯನ್ನು ಪ್ರೋತ್ಸಾಹಧನವಾಗಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೊಡ್ರಿ ಕ್ಲಾಸ್. ಹಾಗೆ ಸೋಮಣ್ಣ ಟೌನು ಅಧ್ಯಕ್ಷರಾದಂಥ ಶ್ರೀಯುತ ಸೋಮಣ್ಣವರು ಸಹ 10,000ವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಇಂದ್ರೇಶ್ ಅಣ್ಣ ಅವರು ಈ ಕೇಸರಿ ಕಲಾ ಬಳಗಕ್ಕೆ 1,00,000 ರೂಪಾಯಿಯನ್ನು ಪ್ರೋತ್ಸಾಹಧನವಾಗಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಾರಾಯಣಗೌಡ್ರಿಗ ಯಾಕೊಡ್ರಿ ಅಲ್ಲಿ ಹಾಕ್ಸಿ ಸರ್, ನೋಡಿ ಹಾಕ್ಸಿ ಸರ್. ಹಿರಿಯ ನಾಯಕರಾದಂಥ ನಾರಾಯಣಗೌಡರು ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಕೇಸರಿ ಬಳಗಕ್ಕೆ ಸಹಾಯ ಮಾಡಿದಂಥ ಪ್ರೋತ್ಸಾಹ ಮಾಡಿದಂಥ ಎಲ್ಲ ಆದರಣೀಯ ಗಣ್ಯರಿಗೂ ಒಂದೇ ಮಾತಲ್ಲಿ ವಂದನಾರ್ಪಣೆಯನ್ನು ಹೇಳ್ತಾ ನಾಟಕ ಮುಂದುವರಿತದೆ. ಇದೊಂದು ವಿನೂತನವಾದಂಥ ಪ್ರಯೋಗ. ನಮ್ಮ ಗ್ರಾಮದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ತಾಲೂಕಿನ ಹಲವಾರು ಹಳ್ಳಿಯ ಕಲಾವಿದರು ಒಂದ್ ಕಡೆ ಸೇರಿ, ನಾವು ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಈ ತಾಲೂಕೇ ಸೀಮಿತ ಆಗಿದೆ. ಈ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದರಿಗೆ, ಬಂಧುಗಳಿಗೆ ಅವ್ರ ಮುಂಭಾಗ ನಮ್ಮಲ್ಲಿರುವಂತ ಕಲೆಯನ್ನ ಪ್ರದರ್ಶನ ಮಾಡುವ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ಯಶಸ್ವಿ ಆಗಿದೆ. ಯಶಸ್ವಿ ಆಗ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಶುಭ ಹಾರೈಕೆ ಇದೆ ಅಂತ ನಾನಾದ್ರೂ ಭಾವಿಸ್ತಾ, ಏನು ಈ ರಂಗಕಲೆ ಇದೆಯಲ್ಲ, ರಂಗಕಲೆ ಎಲ್ಲಾ ಕಲೆಯ ಮೂಲ. ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನ್ ವ್ಯಕ್ತಿಗಳು ಈ ರಂಗದಲ್ಲೇ ಬೆಳೆದಂತ ವ್ಯಕ್ತಿಗಳು. ಬಹುಶಃ ನಾಟಕ ಬಹಳ ಕಷ್ಟ, ಎಲ್ಲ ದುಡ್ಡಿಗೆ ಬೇರೆ ರೀತಿಯಾದ್ರೆ ಕೈಯಿಂದ ದುಡ್ಡು ಹಾಕಂದು ಆಡುವಂಥದ್ದು. ನಮ್ಮ ವಾದ್ಯಗೋಷ್ಠಿಯವರು ಮತ್ತೊಬ್ರು ಎಲ್ಲರ ಬದುಕು, ಅವರಲ್ಲಿರೋ ಕಲೆ ಯಾರಿಗೂ ಕಡಿಮೆ ಇಲ್ಲ. ಆದ್ರೆ ಕಲೆಯನ್ನು ಉಳಿಸೋದಿಕ್ಕೆ ಅವ್ರ ಜೀವನವನ್ನ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಹುಶಃ ನಿಮ್ ಹೆಚ್ಚಿಗೆ ಮಾತಿನ ಸಂದರ್ಭ ಅಲ್ಲ, ಬಂದಿರುವಂತ ಎಲ್ಲ ಬಂಧುಗಳಿಗೆ ಕಲಾವಿದರಿಂದ ಉತ್ತಮವಾದಂತ ಪ್ರದರ್ಶನ ನೀಡ್ಲಿ ಅನ್ನೋ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ ಅಂತೀನಿ. ಎಲ್ಲಿಗೂ ನಮಸ್ಕಾರ. ಬನ್ರಿ. ಬನ್ನಿ ಸರ್, ಒಬ್ಬೊಬ್ಬರಾಗ ಬನ್ನಿ. ಜೀವನರು
ಒಂದು ಸಣ್ಣ ಸುರೇಶ್ ರೆಡ್ಡಿ ಅವರು ಬಿಜಾಪುರದಿಂದ ಬಂದಿದ್ದಾರೆ. ಅವರು ಸಹ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಒಂದಿನ ಮುಂಚಿತವಾಗಿ ಸುರೇಶ್ ರೆಡ್ಡಿ ಅವರು ಅವ್ರ 5-6 ಜನ ಬಿಜಾಪುರ ಎಲ್ಲ ವೇದಿಕೆ ಮೇಲೆ ಬನ್ನಿ ಸುಮ್ಮನೆ ನಿಲ್ಸ್ಕೊಂಡು ಒಂದು ಫೋಟೋ. ಸುರೇಶ್ ರೆಡ್ಡಿ ಅವ್ರ ಜೊತೆ ಒಂದು 5-6 ಜನ 2 ದಿನ ಮುಂಚಿತವಾಗಿ ಈ ಕಲಾ ಬಳಗಕ್ಕೆ ಬಂದಿದ್ದಾರೆ. ಅವರು ಸಹ ವೇದಿಕೆಗೆ ಆಹ್ವಾನಿಸ್ತೇನೆ. ಹಾಗೂ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಸನ್ಮಾನ ಕವರ್ಗಳು ಅದರಲ್ಲಿದೆ ಅಂತ ಕವರ್